ಈ ರಸಮ್ ಮಾಡೋದಕ್ಕೆ ಒಂದು ಬಾಣಲಿ ಒಳಗಡೆ ಅಥವಾ ಒಂದು ಪಾತ್ರೆ ಒಳಗಡೆ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಹುಣಸೆ ಹಣ್ಣು ಒಂದು ಗೋಲಿ ಗಾತ್ರದ್ದು ನೆನೆಸ್ಬಿಟ್ಟಾದರೂ ಅದ್ರ ರಸ ಹಾಕೊಳ್ಳಿ. ಇಲ್ಲಾಂದರೆ ನನ್ನ ಹತ್ರ ಹುಣಸೆ ಹಣ್ಣಿನ ಪೇಸ್ಟ್ ಇತ್ತು, 1 ಟೀ ಸ್ಪೂನಷ್ಟು ಗಟ್ಟಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7-8 ಎಸ್ಳು ಜಜ್ಜಿರೋದು, ಶುಂಠಿ ಅರ್ಧ ಇಂಚು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು 1 ಗರಿನ ಈ ಥರ ಕೈಯಲ್ಲೇ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. ಸಾಂಬಾರ್ ಪೌಡರು 1 ಟೀ ಸ್ಪೂನ್, ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ 1/4 ಟೀ ಸ್ಪೂನ್, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಇಲ್ಲ. ಈ ಹುಳಿಗೆ ಈ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಇದನ್ನು ಕೈಯಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯೂಶ್ವಲಿ ಈ ಒಂದು ರಸಮ್ಗೆ ಕೈಯಲ್ಲೇ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ನಾನು ಫಸ್ಟು ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಂತರ ಕೈಯಲ್ಲಿ ಕಿವುಚ್ತೀನಿ. 1-2 ನಿಮಿಷ ಈ ಥರ ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಮ್ಯಾಶರ್ಗಳಿದ್ದರೆ ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ ಅಂತ ಅಷ್ಟೇ ಕೆಲಸ. ಇಲ್ಲಾಂದರೆ ಕೈಯಲ್ಲೇ ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಇದಕ್ಕೆ ಇವಾಗ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋಣ. 1 ಚಿಟಿಕೆ ಇಂಗು, ಕೊತ್ತಂಬರಿ ಸೊಪ್ಪು 1ರಿಂದ 2 ಟೇಬಲ್ ಸ್ಪೂನು. ಇವಾಗ ನೋಡಿ ಕೈಯಲ್ಲೇ ಚೆನ್ನಾಗಿ ಇದರ ರಸ ಎಲ್ಲ ಚೆನ್ನಾಗಿ ಬರಬೇಕು. ಹಾಗೆ 1ರಿಂದ 15-30 ಸೆಕೆಂಡ್ ಚೆನ್ನಾಗಿ ಕಿವುಚ್ಕೊಳ್ಳೋಣ. ನೋಡಿ ಬೇಗ ಆಗುತ್ತೆ ಕೆಲಸ, ಅಷ್ಟೇ ಏನೂ ಇಲ್ಲ. ಚೆನ್ನಾಗಿ ಇದನ್ನು ಕಿವುಚ್ಕೊಂಡಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಏನೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕಿವುಚಿದ್ದೀನಿ, ಮ್ಯಾಶ್ ಆಗಿದೆ. ಇವಾಗ ಅರ್ಧ ಲೀಟ್ರಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲೇ 1/4 ಕಪ್ ಅಷ್ಟು ಹಾಕ್ಕೊಂಡಿದ್ದೆ, ಇವಾಗ ಒಂದು ಅರ್ಧ ಲೀಟ್ರಷ್ಟು. ಇವಾಗ ನೀವು ಟೇಸ್ಟ್ ನೋಡಬೇಕಾಗಿರುತ್ತೆ, ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ. ಬೇಕು ಅಂದರೆ ಏನು ಬೇಕಾದರೂ ಉಪ್ಪು ಹುಳಿ ಖಾರನ ಹಾಕಿ ಈ ಟೈಮಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಟೇಸ್ಟ್ ಮಾಡಿ ನೋಡಿದೆ, ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು. ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಇದು ಕುದಿ ಬರೋ ಅಷ್ಟರಲ್ಲಿ ಒಗ್ಗರಣೆ ಹಾಕೊಂಬಿಡೋಣ. ಇದಕ್ಕೆ ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಒಂದು 10 ಕಾಳು ಮೆಂತ್ಯ. ಈ ಮೆಂತ್ಯ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಚಿಟಿಕೆ ಇಂಗು, ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂದ್ಸಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 10 ಎಸ್ಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು. ಅಲ್ಲೂ ಕೂಡ ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ. ಇದರಲ್ಲೂ ಬೆಳ್ಳುಳ್ಳಿ ಹಾಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು 1 ಗರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಕುದೀತಾ ಇರೋವಂಥ ರಸಮ್ ಒಳಗಡೆ ಈ ಒಗ್ಗರಣೆ ಹಾಕೋಣ. ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ ಈ ಥರ ಕುದಿ ಬಂದು ನೊರೆ ಬರೋದಕ್ಕೆ ಶುರು ಆಗಬೇಕು. ಆವಾಗ ಈ ಒಗ್ಗರಣೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಗ್ಗರಣೆ ಹಾಕೊಂಡ ನಂತರ ಒಂದು ಕುದಿ ಬರಲಿ ಅಷ್ಟೇ. ತುಂಬ ಸಿಂಪಲ್ ಈ ರಸಮ್ಮು, ಒಂದು ಡೈಜೆಸ್ಟಿವ್ ಡ್ರಿಂಕ್ ಅಂತಲೇ ಅನ್ಬೋದು ಈ ರಸಮ್ನ. ಈ ಊಟ ಎಲ್ಲ ಆದಮೇಲೆ ಈ ರಸಮ್ನ ಒಂದು ಲೋಟ ಕುಡಿದ್ರಂತೂ ನೀವು ಊಟ ಮಾಡಿರೋದೆಲ್ಲ ಚೆನ್ನಾಗಿ ಅರಗುತ್ತೆ. ಅದರಲ್ಲೂ ನಾನ್ ವೆಜಿಟೇರಿಯನ್ಸ್ ಅಂತೂ ನಾನ್ ವೆಜ್ ದಿನ ತಿಂದಾಗ ಹೆವಿ ಅನ್ಸುತ್ತಲ್ಲ, ಆ ಟೈಮಲ್ಲಿ ಈ ಥರ ಒಂದು ರಸಮ್ ಮಾಡಿಕೊಂಡು ಕುಡೀರಿ. ಅಥವಾ ಯಾರೇ ಆದ್ರೂ ಅಷ್ಟೇ, ಊಟ ಆದಮೇಲೆ ಈ ರಸಮ್ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಈ ರಸಮ್ ತುಂಬಾ ಚೆನ್ನಾಗಿರುತ್ತೆ. ಮಾಡಿದ ತಕ್ಷಣ ಇದನ್ನು ಹಾಕೊಂಡು ತಿನ್ನೋದಕ್ಕಿಂತ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನು ಹೀಗೆ ಬಿಟ್ಟುಬಿಡಬೇಕು. ಹೀಗೆ ಬಿಟ್ಟ ನಂತರ ಮೇಲ್ಗಡೆ ಎಲ್ಲ ಅದು ತಿಳಿ ನಿಂತ್ಕೊಳ್ಳುತ್ತೆ. ಕೆಳಗಡೆ ಹೋಗಿ ನಾವೇನು ಎಲ್ಲ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಕಿವುಚಿದ್ವಲ್ಲ, ಅದ್ರ ಗಟ್ಟಿ ಪದಾರ್ಥ ಎಲ್ಲ ನಿಂತ್ಕೊಳ್ಳುತ್ತೆ. ಮೇಲ್ಗಡೆ ಮಾತ್ರ ತಿಳಿ ಐಟಮ್ನ ಹಾಕೊಂಡು ನೀವು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿಟ್ಬಿಟ್ರೆ ಈ ರಸಮ್ಮು ರಾತ್ರಿ ಹಾಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ಟೈಮ್ ಆದಷ್ಟು ಅದ್ರದ್ದು ಎಲ್ಲ ಒಂದು ಸತ್ವನ ಈ ರಸಕ್ಕೆ ಬಿಡ್ತಾ ಇರುತ್ತೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ಟೊಮೆಟೊ ರಸಮ್ನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್.
ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿರೋವಂಥದ್ದು 5ರಿಂದ 10 ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಟೊಮೆಟೊ ರಸಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಬೇಳೆ ಬೇಯಿಸ್ಕೊಳ್ಳೋ ಹಾಗಿಲ್ಲ, ಟೊಮೆಟೊನ ಬೇಯಿಸ್ಕೊಳ್ಳೋ ಹಾಗಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಮಾಡ್ಕೊಳ್ಳೋ ಅಂಥ ರಸಮ್ಮು. ಆದರೆ ಮಾಡೋ ಮೆಥಡು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಒಂದು 10 ನಿಮಿಷದಲ್ಲಿ ಈ ರಸಮ್ನ ನೀವು ಪ್ರಿಪೇರ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ನ ಹಾಕೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಷ್ಟೇ ಅಲ್ಲದೆ ನಿಮಗೆ ಊಟ ತುಂಬ ಹೆವಿ ಅಂತ ಅನ್ನಿಸ್ದಾಗ ಈ ಮೇಲ್ಗಡೆ ತಿಳಿಯಾಗಿರೋವಂಥ ರಸಮ್ನ ಬಗ್ಗಿಸ್ಕೊಂಡು ಕುಡಿದ್ರಂತೂ ನೀವು ಎಷ್ಟೇ ಊಟ ಹೆವಿ ಅನಿಸಿದ್ರು ಈ ರಸಮ್ ಕುಡಿತಿದ್ದ ಹಾಗೆ ನಿಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಒಂಥರ ಆರಾಮ್ ಅಂತ ಅನಿಸುತ್ತೆ. ಈ ಸುಲಭವಾಗಿರೋ ಅಂಥ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.